ನಂಬೋಕೆ ಆಗ್ತಿಲ್ಲ ತರುಣ್. ಅದಕ್ಕೆ ಎಷ್ಟು ಗ್ರೇಟ್ ಅಲ್ವಾ. ಅಣ್ಣ ಒಪ್ಪೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಅದಕ್ಕೆ ಹೇಗೋ ಮ್ಯಾನೇಜ್ ಮಾಡಿ ಅಣ್ಣ ನಿನಗೆ ಒಂದು ಚಾನ್ಸ್ ಕೊಡೋ ಥರ ಒಪ್ಪಿಸ್ಬಿಟ್ರು. ಐ ಆಮ್ ಸೋ ಹ್ಯಾಪಿ ತರುಣ್, ಐ ಆಮ್ ಸೋ ಹ್ಯಾಪಿ. ವಾಟ್? ನನಗೆ ಚಾನ್ಸ್ ಕೊಡ್ತಾರಾ? ಆ ಶರತ್ ಮತ್ತು ದುರ್ಗಾ ನಮ್ಮಿಬ್ಬರ ಮಧ್ಯೆ ಬರೋಕ್ಕೆ ಅವ್ರು ಯಾರು? ಇವ್ರ ಪರ್ಮಿಷನ್ ಮೇಲೆ ನಾನು ಲೈಫ್ ಲೀಡ್ ಮಾಡ್ಬೇಕಾ? ಛೇ. ತರುಣ್, ಏನಾಯ್ತು? ಯಾಕೆ ಸೈಲೆಂಟ್ ಆಗಿದ್ಯಾ? ನಿನಗೆ ಖುಷಿ ಆಗ್ಲಿಲ್ವಾ? ಹಾಗಲ್ಲ ಶಾನ್ವಿ, ನಿಜ ಹೇಳಬೇಕು ಅಂದರೆ ದುರ್ಗಾ ಅವ್ರಿಗೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ದುರ್ಗಾ ಮತ್ತು ಶರತ್ ನಮಗೋಸ್ಕರ ಏನೆಲ್ಲ ಮಾಡಿಲ್ಲ ಹೇಳು. ಹಾಗಂದಮೇಲೆ ನಾವು ಅವ್ರಿಗೋಸ್ಕರ ಏನಾದರೂ ಮಾಡಬೇಕಲ್ವಾ? ಲೈಕ್ ಥ್ಯಾಂಕ್ಸ್ ಗಿವಿಂಗ್ ಜೆಸ್ಚರ್. ದಟ್ಸ್ ಅ ನೈಸ್ ಐಡಿಯಾ. ಬಟ್ ಏನು ಮಾಡೋದು? ನೋಡು, ಇವಾಗ ಆಲ್ರೆಡಿ ಮನೆಯಲ್ಲಿ ಜಗಳ ಆಗೋಗಿದೆ. ಒಂದು ಕೆಲಸ ಮಾಡೋಣ, ಅವರಿಬ್ಬರನ್ನೇ ಎಲ್ಲಾದರೂ ಸ್ವಲ್ಪ ದಿನ ಆಚೆ ಕಳಿಸೋಣ. ಅವ್ರು ಹೋಗ್ಬಿಟ್ಟು ರಿಲ್ಯಾಕ್ಸ್ ಆಗಿಬಿಟ್ಟು ಬರಲಿ. ಲೈಕ್ ಟ್ರಿಪ್ ಆರ್ ಟೂರ್. ದಟ್ಸ್ ಅಮೇಝಿಂಗ್. ಬಟ್ ಎಲ್ಲಿಗೆ? ಕೂರ್ಗಲ್ಲಿ ನನ್ನ ಫ್ರೆಂಡ್ ರೆಸಾರ್ಟ್ ಇದೆ. ಇಟ್ಸ್ ಎ ಪ್ರೈವೇಟ್ ಆ್ಯಂಡ್ ಬ್ಯೂಟಿಫುಲ್ ಪ್ಲೇಸ್. ಬುಕಿಂಗ್ಸ್ ಬೇಕಾದರೆ ನಾನು ಮಾಡಿಸ್ತೀನಿ. ಅವರಿಬ್ಬರು ಅಲ್ಲಿ ಹೋಗಲಿ, ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರಲಿ. ಅದರಿಂದ ಅವ್ರ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ. ಸೂಪರ್ ಐಡಿಯಾ ತರುಣ್. ಅಣ್ಣಂಗೆ ನಾವು ಕೊಡೋ ಬೆಸ್ಟ್ ಗಿಫ್ಟ್ ಇದು. ನೀನೆಷ್ಟು ಕೇರಿಂಗ್. ಥ್ಯಾಂಕ್ ಯು ಸೋ ಮಚ್ ತರುಣ್. ಅದೆಲ್ಲ ಇರಲಿ ಶಾನ್ವಿ, ಅವರಿಬ್ಬರು ಹೊರಗಡೆ ಹೋದರೆ ನಮ್ಮಿಬ್ಬರು ಒಂದು ಸ್ವಲ್ಪ ಫ್ರೀಡಮ್ ಸಿಗುತ್ತಲ್ವ, ಅದಕ್ಕೆ ಈ ಪ್ಲ್ಯಾನ್ ಮಾಡಿದೆ. ನಮ್ಮ ಶಾನ್ವಿ ಹಠ ಏನು ಅಂತ ನಿನಗೆ ಗೊತ್ತಿದೆ ಶರತ್. ಒಂದು ವೇಳೆ ಅವಳೇನಾದರೂ ನನಗೆ ತರುಣೇ ಬೇಕು, ನಾನು ಅವಳನ್ನೇ ಮದುವೆ ಆಗ್ತೀನಿ ಅಂತ ಹಠ ಹಿಡಿದ್ರೆ ಏನು ಮಾಡೋದು ಶರತ್? ನಮ್ಮ ಮನೆ ಮರ್ಯಾದೆ ಕಾಪಾಡೋರು ಯಾರು? ನಂಗೆ ಯಾಕೋ ತುಂಬ ಭಯ ಆಗ್ತಿದೆ. ಇಲ್ಲಮ್ಮ, ಹಾಗೆಲ್ಲ ಏನೂ ಆಗಲ್ಲ. ನಾವಿವಾಗ ಅವ್ರಿಗೊಂದು ಚಾನ್ಸ್ ಕೊಟ್ಟಿದ್ದೀವಲ್ವಾ, ಎಲ್ಲ ಸರಿ ಆದರೂ ಆಗ್ಬೋದು. ಸರಿ ಆಗತ್ತಾ? ಏನಪ್ಪ ಸರಿ ಆಗತ್ತೆ? ಶಾನ್ವಿ ಅಣ್ಣನ ಮಾತನ್ನೇ ಕೇಳದೆ ಇರೋಳು ದುರ್ಗನ್ ಮಾತನ್ನ ಒಂದೇ ಸಲಕ್ಕೆ ಒಪ್ಕೊಂಡು ಅಂದರೆ ಏನರ್ಥ? ಅವಳು ಇದಕ್ಕಾಗೆ ಕಾಯ್ತಾ ಇದ್ಲು ಅಂತ ಅಲ್ವಾ? ನಾಳೆ ನಾವೇನಾದರೂ ತರುಣ್ ಕೆಟ್ಟೋನು ಅಂತ ಪ್ರೂವ್ ಮಾಡಿದ್ರು ಶಾನ್ವಿ ಇದನ್ನು ಒಪ್ಕೊಳ್ಳೋದಿಲ್ಲ. ಈಗಲೇ ಅವರಿಬ್ರು ನಾವು ದೂರ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು ಶರತ್. ಒಂದು 4 ದಿವಸ ಹತ್ತು ಸುಮ್ಮನಾಗಿರೋಳು. ಇಲ್ಲ, ನಾವೇ ಅವರಿಬ್ರಿಗೂ ಒಂದು ಅವಕಾಶ ಮಾಡಿಕೊಟ್ಟು ಅವ್ರ ಪ್ರೀತಿ ಇನ್ನೂ ಆಳವಾಗಿ ಬೇರೂರೋ ಹಾಗೆ ಮಾಡಿಕೊಟ್ವಿ ಅಷ್ಟೇ. ನೀನೇನೇ ಹೇಳು ಶರತ್, ಶಾನ್ವಿ ತರುಣ್ ವಿಚಾರ ಸಂಬಂಧಗಳನ್ನೇ ಒಡೆದಾಕ್ತಾ ಇವೆ. ಅಲ್ಲ ಅಮ್ಮ. ಶರತ್, ನೀ ನನ್ನ ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ. ನಮ್ಮ ಮನೆ ವಿಚಾರದಲ್ಲಿ ದುರ್ಗಾ ಅತಿಯಾದ ಆಸಕ್ತಿನ ತೋರಿಸ್ತಿದ್ದಾಳೆ. ಅವಳಿಗೇನೋ ಪಾಪ ಒಳ್ಳೇದನ್ನೇ ಮಾಡಬೇಕು ಅನ್ನೋ ಆಸೆ ಇದೆ ಕಣೋ. ಆದರೆ ನಮ್ಮ ಘನತೆ, ಮನೆತನದ ಮರ್ಯಾದೆ ಏನು ಅನ್ನೋದು ದುರ್ಗಂಗೆ ಇನ್ನೂ ಅಷ್ಟಾಗಿ ಗೊತ್ತಿಲ್ಲಪ್ಪ. ಸುಮ್ಮನೆ ಈ ವಿಚಾರದಲ್ಲಿ ನಿನ್ನ ಮತ್ತೆ ಶಾನ್ವಿ ಮಧ್ಯೆ ಬಂದು ಒಪ್ಸಿದ್ದು ನನಗ್ಯಾಕೋ ಸರಿ ಕಾಣ್ತಿಲ್ಲ. ತಪ್ಪು ಮಾಡಿಬಿಟ್ಲು ದುರ್ಗಾ, ತಪ್ಪು ಮಾಡಿಬಿಟ್ಲು ಶರತ್. ಇಲ್ಲಮ್ಮ, ತಪ್ಪಿಲ್ಲ. ದುರ್ಗಾ ಮಾಡಿದ್ರಲ್ಲಿ ನಂಗೆ ಯಾವ ತಪ್ಪು ಕಾಣಿಸ್ತಾ ಇಲ್ಲ. ಅಮ್ಮ, ದುರ್ಗಾ ನನ್ನ ಮತ್ತು ಶಾನ್ವಿ ಮಧ್ಯೆ ಬಂದಿರಲಿಲ್ಲ ಅಂದಿದ್ದರೆ ನಾನು ಮತ್ತು ಶಾನ್ವಿ ಇವತ್ತು ಮಾತಾಡ್ತಾನೆ ಇರಲಿಲ್ಲ. ನಾವಿಬ್ಬರು ಪ್ರೀತಿಯಿಂದ ಇರಬೇಕು ಅಂತ ಅವಳು ತುಂಬ ಪ್ರಯತ್ನ ಪಟ್ಟಿದ್ದಾಳಮ್ಮ. ನಾವಿಬ್ಬರು ಖುಷಿಯಾಗಿರಬೇಕು ಅಂತ ಅವಳು ಇಷ್ಟೆಲ್ಲ ಮಾಡ್ತಾ ಇರೋದು ಸರಿನೇ ಅಲ್ವಾ? ಅಲ್ಲ ಶರತ್, ಅದು ಇವಾಗ ಏನು ಹೇಳಿ, ಶಾನ್ವಿಗೆ ತರುಣ್ ಮೇಲಿನ ಅಭಿಪ್ರಾಯ ಬದಲಾಗಲ್ಲ ಅನ್ನೋದು ನಿಮ್ಮ ಭಯ ಅಲ್ವಾ? ಹಾಗಾಗಲ್ಲ ಅಮ್ಮ. ಆ ತರುಣ್ ನಾಟಕ ಮಾಡ್ತಾ ಇದ್ದಾನೆ. ಆ ನಾಟಕ ತುಂಬ ದಿನ ಉಳಿಯಲ್ಲ. ಅವನು ಹಾಕಿರೋ ಮುಖವಾಡ ಕಳ್ಚತ್ತೆ. ಅವನ ಅಸಲಿ ಮುಖ ಆಚೆ ಬರುತ್ತೆ. ಆವಾಗ ಶಾನ್ವಿಗೆ ಸರಿ ಯಾವುದು ತಪ್ಪು ಯಾವುದು ಎಲ್ಲ ಗೊತ್ತಾಗುತ್ತೆ. ಆದರೂ ಶರತ್, ಅಮ್ಮ ನೋಡಿ, ಇವಾಗ ದುರ್ಗಾ ಹೇಳಿದ ಮಾತು ಕೇಳಿದೆ ನಾನು ಏನಾದರೂ ಹಠಕ್ಕೆ ಬಿದ್ದಿದ್ದಿದ್ರೆ ಶಾನ್ವಿ ಇವತ್ತೋ ನಾಳೆನೋ ತರುಣ್ ಜೊತೆ ಓಡ್ ಹೋಗಿ ಮದುವೆ ಆಗಿರೋಳು. ಅವಳನ್ನ ನಾವೇನು 24 ಗಂಟೆ ಕಾಯ್ತಾ ಕೂರಕ್ಕಾಗ್ತಾ ಇರಲಿಲ್ಲ ಅಲ್ವಾ? ಅದನ್ನು ತಪ್ಪಿಸಿದ್ದು ದುರ್ಗಾ.
ಶಾನ್ವಿ ತರುಣ್ನ ತುಂಬ ಬ್ಲೈಂಡಾಗಿ ನಂಬಿಟ್ಟಿದ್ದಾಳೆ. ಆ ನಂಬಿಕೆನ ದೂರ ಮಾಡೋದಕ್ಕೆ ದುರ್ಗ ದಾರಿ ಮಾಡಿಕೊಟ್ಟಿದ್ದಾಳೆ. ಅದು ಅಲ್ಲದೆ ನನ್ನ ಮತ್ತು ಶಾನ್ವಿ ಸಂಬಂಧ ಉಳಿಯೋದಕ್ಕೆ ದುರ್ಗನೇ ಕಾರಣ ಅಮ್ಮ. ಸರಿ ಬಿಡಪ್ಪ ಶರತ್, ನನ್ನ ಮಾತು ತಪ್ಪು ಅಂತ ಹೇಳ್ತಾ ಇದೆಯಾ? ದುರ್ಗನ ಪರವಾಗಿ ಮಾತಾಡ್ತಾ ಇದೆಯಲ್ಲ, ಇಟ್ಸ್ ಓಕೆ. ಇದರಲ್ಲಿ ಪರ ವಿರೋಧದ ಮಾತಿಲ್ಲ ಅಮ್ಮ. ದುರ್ಗಾಗೆ ನಮ್ಮ ಮನೆ ಬಗ್ಗೆ ಎಷ್ಟೊಂದು ಕನ್ಸರ್ನ್ ಇದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಈಗ ಅವಳಿಗೆ ಶಾನ್ವಿ ಜೀವನ ಹಾಳಾಗಬಾರ್ದು ಅಂತ ಕೇರಿದೆ. ಅದಕ್ಕೆ ಶಾನ್ವಿಗೆ ಅದನ್ನು ಅರ್ಥ ಮಾಡಿಸ್ತಾ ಇದ್ದಾಳೆ. ದುರ್ಗಾ ಯಾವತ್ತೂ ನಮ್ಮ ಮನೆಗೆ ಒಳ್ಳೆಯದನ್ನೇ ಬಯಸ್ತಾಳಮ್ಮ. ಅವಳ ಬಗ್ಗೆ ಪ್ಲೀಸ್ ಡೌಟ್ ಪಡಬೇಡಿ. ಸರಿ ಬಿಡಪ್ಪ, ನಿನಗಷ್ಟು ನಂಬಿಕೆ ಇದ್ದರೆ ನನಗೂ ಖುಷಿನೇ. ನನಗೆ ಬೇಕಾಗಿರೋದು ಅದೇ, ನೀನು ಮತ್ತು ಶಾನ್ವಿ ಯಾವಾಗಲೂ ಖುಷಿಯಾಗಿರಬೇಕು ಅಂತ. ನಾನೊಬ್ಳು ನಿನ್ನ ಮೇಲೆ ಅತಿಯಾದ ಪ್ರೀತಿಯಿಂದ ಏನೇನೋ ಹೇಳಿದೆ. ಐನೋಮ್ಮ, ನನ್ನ ಶಾನ್ವಿ ಮಧ್ಯೆ ಏನಾದರೂ ಡಿಫ್ರೆನ್ಸ್ ಬಂದುಬಿಟ್ರೆ ಅನ್ನೋ ಭಯದಲ್ಲಿ ನೀವು ಆ ಥರ ಮಾತಾಡಿದ್ದೀರ. ಬಟ್ ದಟ್ಸ್ ಓಕೆ ಅಮ್ಮ, ನೋ ವರೀಸ್. ನೀವು ಆರಾಮಾಗಿರಿ. ಶರತ್, ಫಸ್ಟ್ ಟೈಮ್ ನನ್ನ ಮಾತಿಗಿಂತ ಇನ್ನೊಬ್ರು ಮಾತು ನಿನಗೆ ವೇದವಾಕ್ಯ ಆಯ್ತಾ? ಇರಲಿ, ನಿನ್ನ ನಂಬಿಕೆನೂ ಮುರಿತೀನಿ, ನಿನ್ನ ಸಂಬಂಧನೂ ಮುರಿತೀನಿ. ಇಷ್ಟು ದಿನ ನನಗೆ 3ನೇ ತಲೆಮಾರಾದ ಹಿತಬಲಿ ಮಾತ್ರ ಬೇಕಾಗಿತ್ತು. ಆದರೆ ಇನ್ನು ಮೇಲೆ ನಿನ್ನನ್ನು ಬಿಡಲ್ಲ, ಆ ಶಾನ್ವಿನೂ ಬಿಡಲ್ಲ. ಶಾನ್ವಿ, ನಿಜವಾಗ್ಲೂ ಇದು ಸೂಪರ್ ಐಡಿಯಾ. ಶರತ್ ಮತ್ತು ದುರ್ಗಾ ಮದುವೆ ಆದಮೇಲೆ ಎಲ್ಲೂ ಹೊರಗಡೆ ಹೋಗಿಲ್ಲ. ಅವ್ರಿಗೆ ಇದೊಂಥರ ಹನಿಮೂನ್ ಅಂತ ಅನ್ಕೋಬೋದಲ್ವಾ? ಅಯ್ಯೋ ಅಪ್ಪ, ಅವ್ರ ಮುಂದೆ ಹನಿಮೂನ್ ಅಂತ ಮಾತ್ರ ಹೇಳಬೇಡಿ. ಯಾಕಮ್ಮ, ದಂಪತಿಗಳು ಅಂದಮೇಲೆ ಇದರಲ್ಲಿ ತಪ್ಪೇನಿದೆ? ನೀವಿನ್ನೂ ಅವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ ಅಪ್ಪ. ನೀವೇನಾದರೂ ಅವ್ರ ಮುಂದೆ ಹನಿಮೂನ್ ಅಂತ ಬಾಯ್ಬಿಟ್ರೆ ಅವರು ಮನೇಲಿರೋ ಕೆಲಸಗಳ ನೆಪ ಹೇಳಿ ಖಂಡಿತ ಹೋಗೋದೇ ಇಲ್ಲ. ಈ ಅಣ್ಣ, ಅವನಿಗೆ ಫೈಲ್ಗಳೇ ಪ್ರಪಂಚ. ಇನ್ನು ಈ ಅತ್ತಿಗೆ, ಅವರು ಈ ಅಣ್ಣನಿಗಿಂತ ಒಂದು ಹೆಜ್ಜೆ ಮುಂದೆ. ಅವ್ರಿಗೆ ಅಡುಗೆ ಮನೆ ಕೆಲಸ ಬಿಟ್ಟು ಬೇರೆ ಏನೂ ಬೇಡ. ಇವರಿಬ್ಬರನ್ನು ಹೇಗೆ ಒಪ್ಸೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಶಾನ್ವಿ, ಅದಕ್ಕೊಂದು ಪ್ಲ್ಯಾನ್ ಇದೆ. ಹೇಗಿದ್ರು ನಾವು ಕೂರ್ಗಲ್ಲಿ ಇನ್ನೊಂದು ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಲ್ವಾ? ಅಲ್ಲಿಗೆ ಶರತ್ನ ವರ್ಕ್ ಟ್ರಿಪ್ ಅಂತ ಕಳಿಸ್ಬಿಡೋಣ.